ಲೋಕದಲ್ಲಿ ಯಾವ ನೋವು ಅತಿ ಹೆಚ್ಚು ಕಂಡು ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆಯಾ? ತಲೆನೋವಾ, ಮಂಡಿ ನೋವಾ, ಮೈಕೈ ನೋವಾ, ಯಾವುದು? ಇದು ಬ್ಯಾಕ್, ಸೊಂಟ ನೋವು. ಬೆನ್ನು ಸೊಂಟದಲ್ಲಿ ನೋವು ಲೋಕದಲ್ಲಿ ಅತ್ಯಂತ ಹೆಚ್ಚು ಕಂಡುಬರುವಂಥ ಒಂದು ನೋವು. ಎಷ್ಟರ ಮಟ್ಟಿಗೆ ಅಂದರೆ 10 ಜನರು ತಗೊಂಡ್ರೆ 8 ಜನರಿಗೆ ಅವ್ರ ಜೀವನದಲ್ಲಿ ಒಂದ್ಸಲಿ ಬೆನ್ನು ಸೊಂಟ ನೋವು ಬಂದೇ ಬರುತ್ತಂತೆ. ಇಂಥ ಒಂದು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ನೋವು ಬೆನ್ನು ಸೊಂಟ ನೋವು. ಇದು ಯಾವ ಕಾರಣಗಳಿಂದ ಬರುತ್ತೆ, ಇದಕ್ಕೆ ಯಾವಾಗ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ನೋಡ್ಕೊಳ್ಳಿ. ಮುಖ್ಯವಾಗಿ ನಾವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ಸೊಂಟ ನೋವು ಅಥವಾ ಬೆನ್ನು ನೋವು 6 ವಾರಕ್ಕಿಂತ ಹೆಚ್ಚು ಇದ್ದರೆ ಅಷ್ಟೇ ನಾವು ವೈದ್ಯರನ್ನ ಭೇಟಿಯಾಗೋದು ಸೂಕ್ತ. ಅದಕ್ಕಿಂತ ಒಳಗಡೆ ತುಂಬ ಸಿವಿಯರ್ ಆಗಿದ್ದರೆ, ತುಂಬ ಜಾಸ್ತಿ ಇದ್ದರೆ ಅಷ್ಟೇ ನಾವು ವೈದ್ಯರನ್ನ ಭೇಟಿಯಾಗೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾದ ಕಾರಣ ಇದಕ್ಕೆ ಅಂತ ಹೇಳಿದ್ರೆ ಮಾಂಸಖಂಡದಲ್ಲಿ ಸ್ವಲ್ಪ ಉಳುಕು, ಮಸಲ್ ಸ್ಟ್ರೈನ್ ಅಂತೀವಿ. ಮಾಂಸಖಂಡಗಳಲ್ಲಿ ಸ್ವಲ್ಪ ಬೆನ್ನಿನ ಮಾಂಸಖಂಡಗಳಿರುತ್ತಲ್ಲ, ಅದರಲ್ಲಿ ಸ್ವಲ್ಪ ಉಳುಕ್ದಂಗೆ ಆಗಿರುತ್ತೆ. ಇದರಿಂದ ಬೆನ್ನು ನೋವು ಬರೋದು ಮೋಸ್ಟ್ ಕಾಮನ್ ಅಥವಾ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ತೊಂದರೆ. ಎರಡನೇ ಕಾರಣ ಏನು? ಕೆಲವರಿಗೆ ನರಗಳಲ್ಲಿ ತೊಂದರೆ ಇರುತ್ತೆ. ಬೆನ್ನಿನ ನರಗಳಲ್ಲಿ ತೊಂದರೆ ಬಂದಿದ್ದರಿಂದ ಬೆನ್ನೋವು, ಸೊಂಟ ನೋವು ಬರುತ್ತೆ. ಈ ರೀತಿ ಇದ್ದಾಗ ಈ ನೋವು ಬೆನ್ನಿಂದ ಕಾಲಿಗೆ ಹೋಗೋ ರೀತಿನೋ, ಬೆನ್ನಿಂದ ಕೈಗೆ ಹೋಗೋ ರೀತಿನೋ, ಅಥವಾ ಕರೆಂಟ್ ಹೊಡೆದ ರೀತಿನೋ, ಈ ಥರ ಬೇರೆ ಬೇರೆ ಅನುಭವಗಳಾಗುತ್ತೆ ಈ ಥರ ಇದ್ದವ್ರಿಗೆ, ನರಗಳಿಂದ ಇದ್ದವ್ರಿಗೆ. ಮೂರನೇದು ಡಿಸ್ಕ್ ತೊಂದರೆಯಿಂದ ಆಗುತ್ತೆ. ಈಗ ಡಿಸ್ಕ್ ತೊಂದರೆ ಇದ್ದವ್ರಿಗೆ ತುಂಬ ಬಗ್ಗಿ ಎದ್ದಾಗ ನೋವು, ಅಥವಾ ವೆಯ್ಟ್ ಎದ್ದಾಗ ನೋವಾಗುತ್ತೆ, ಅಥವಾ ಕೆಮ್ಮಿದಾಗ ನೋವಾಗುತ್ತೆ. ಈ ಥರ ಎಲ್ಲ ಹಲವಾರು ಸಿಂಪ್ಟಮ್ಸ್ ಇರುತ್ತೆ ಇವರಿಗೆ. ಸೊ ಡಿಸ್ಕಿಂದ, ಸೊ ಮೊದಲು ಮಾಂಸಖಂಡದಿಂದ ಇರುತ್ತೆ, ಎರಡನೇದು ನರಗಳಿಂದ ಇರ್ಬೋದು, ಮೂರನೇದು ಡಿಸ್ಕಿಂದ. ನಾಲ್ಕನೇದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಜಾಯಿಂಟ್ಗಳಿಂದ. ಬೆನ್ನಲ್ಲಿಯೂ ಸಂಧಿಗಳಿರುತ್ತೆ. ಬೆನ್ನಿನ ಮೂಳೆ ಏನಿರುತ್ತೆ, ಬೆನ್ನಿನ ಮೂಳೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತಲ್ಲ, ಆ ಜಾಗ ಒಂದು ಜಾಯಿಂಟ್ ಅಂತೀವಿ ಅದಕ್ಕೆ. ಸೊ ಅಲ್ಲಿ ಇರ್ಬೋದು, ಅಥವಾ ಪೆಲ್ವಿಕ್ ಬೋನ್ ಅಥವಾ ಪೃಷ್ಠ ಇರೋ ಜಾಗದಲ್ಲಿ ಅಲ್ಲಿ 2 ಮೂಳೆಗಳು ಹೊಂದ್ಕೊಳ್ಳುತ್ತೆ. ಇದಕ್ಕೆ ಸ್ಯಾಕ್ರಮ್ ಅಂತೀವಿ, ಅಥವಾ ಸ್ಯಾಕ್ರೋ ಐಲಿಯಾಕ್ ಜಾಯಿಂಟ್ ಅಂತ ಇರುತ್ತೆ. ಈ ಜಾಗದಲ್ಲೂ ಇರುತ್ತೆ. ಈ ಜಾಗದಲ್ಲಿ ನೋವು ಬಂದಾಗಲೂ ಕಾಲಲ್ಲಿ ನೋವು, ಸೊಂಟದಲ್ಲಿ ನೋವು, ಕಾಲಲ್ಲಿ ನೋವು, ಮತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡೆದ್ದು ನಿಲ್ಲಕ್ಕಾಗಲ್ಲ, ಬೆಡ್ಡಲ್ಲಿ ತಿರುಗಾಡೋಕ್ಕಾಗಲ್ಲ, ಈ ಥರ ಎಲ್ಲ ತೊಂದರೆಗಳಿರುತ್ತೆ. ಸೊ ಜಾಯಿಂಟಲ್ಲೂ ನೋವಿರುತ್ತೆ. ಈ ಜಾಯಿಂಟಲ್ಲಿ ನೋವಿದ್ದಾಗ ಯಾವಾಗ ನಾವು ರುಮೆಟಾಲಜಿಸ್ಟ್ ಹತ್ರ ಹೋಗಬೇಕು? ಈ ಜಾಯಿಂಟಲ್ಲಿ ನೋವಿದ್ದು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ತುಂಬ ಜಾಸ್ತಿ ಇದ್ದು, ಅಥವಾ ರಾತ್ರಿ ಹೊತ್ತು ತುಂಬ ಜಾಸ್ತಿ ಇದ್ದು, ಬೆಳಿಗ್ಗೆ ಎದ್ದು ಬಗ್ಗಕ್ಕೆ ಆಗದಿರಂಗೆ ಒಂದು 20ರಿಂದ 30 ನಿಮಿಷ ಏನೂ ಮಾಡೋಕ್ಕೆ ಆಗ್ತಿಲ್ಲ, ಒಂಥರ ಬಿಗಿಯಾಗಿರುತ್ತೆ ಬೆನ್ನು, ಈ ಥರ ಇದ್ದಾಗ ಖಂಡಿತವಾಗ್ಲೂ ಬೇಗ ಹೋಗಿ ರುಮೆಟಾಲಜಿಸ್ಟ್ನ ಭೇಟಿಯಾಗಬೇಕು. ಅದರ ಜೊತೆ ಈಗ ಆಫೀಸಲ್ಲಿ ಕೂತಿರ್ತೀವಿ, ತುಂಬ ಹೊತ್ತು ಕೆಲಸ ಮಾಡ್ತಾ ಇರ್ತೀವಿ, ಕೂತಾಗ ಬೆನ್ನು ಶುರು ಆಗುತ್ತೆ, ಮತ್ತು ಎದ್ದು ನಡೆದಾಡಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಥರ ಇದ್ರೂ ರುಮೆಟಾಲಜಿಸ್ಟ್ನ ನೋಡಬೇಕು. ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ಇದೆಲ್ಲ ಜಾಯಿಂಟಲ್ಲಿ ತೊಂದರೆ ಇರೋದ್ರಿಂದ ಬರ್ತಾಯಿದೆ. ಹಾಗೂ ಈ ಜಾಯಿಂಟಲ್ಲಿ ತೊಂದರೆನ ಬೇಗ ಗುಣನೂ ಪಡಿಸ್ಬಿಡ್ಬೋದು, ಸುಮ್ಮನೆ ಅನುಭವಿಸೋದು ಬೇಕಾಗಿಲ್ಲ ನೀವು. ಸೊ ಇದಕ್ಕೆ ತಕ್ಕಂಥ ಬಹಳಷ್ಟು ಮಾತ್ರೆಗಳಿದ್ದಾವೆ, ಈಗ ಬಹಳಷ್ಟು ಔಷಧಿಗಳಿದ್ದಾವೆ. ಇದು ಸ್ಪಾಂಡಿಲೋ ಆರ್ಥರೈಟಿಸಿಂದ ಬರುತ್ತೆ, ಅಥವಾ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸಿಂದ. ಈ ಜಾಯಿಂಟ್ಗಳಿಂದ ಬರೋ ಬೆನ್ನೋವನ್ನ ಬೇಗ ಗುಣಪಡಿಸ್ಬೋದು. ಸೊ ಯಾವುದರಿಂದೆಲ್ಲ ಬೆನ್ನೋವು ಬರುತ್ತೆ? ಒಂದು ಮಾಂಸಖಂಡದ ನೋವು, ಇನ್ನೊಂದು ಡಿಸ್ಕ್ ನೋವು, ಮೂರನೇದು ನರಗಳಿಂದ ನೋವು, ನಾಲ್ಕನೇದು ಜಾಯಿಂಟ್ ನೋವು. ಈ ಜಾಯಿಂಟ್ ನೋವು ಬರೀ ವಯಸ್ಸಾದವರಲ್ಲಷ್ಟೇ ಬರಲ್ಲ, ಆ್ಯಕ್ಚುಲಿ ತುಂಬ ಸಣ್ಣ ಮಕ್ಕಳಲ್ಲೂ ಬರುತ್ತೆ, ಮಧ್ಯ ವಯಸ್ಸಿನವ್ರಿಗೂ ಬರುತ್ತೆ, ತುಂಬ ಹಿರಿಯರಿಗೂ ಬರುತ್ತೆ. ಇದನ್ನ ಯಾರಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳ್ಕೊಂಡು ಡಾಕ್ಟರ್ ನಿಮಗೆ ಇದನ್ನ ಮಾಡ್ತಾರೆ, ಮುಂದಿನ ಟ್ರೀಟ್ಮೆಂಟ್ನ ಹೇಳ್ಕೊಡ್ತಾರೆ. ಮುಖ್ಯವಾಗಿ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಈ ಬೆನ್ನಿನ ಜಾಯಿಂಟಿಂದ ಉಂಟಾಗೋ ಬೆನ್ನಿನ ನೋವಿಗೆ ಅಂದರೆ, ಒಂದು ಫಿಸಿಯೋಥೆರಪಿ ಇರುತ್ತೆ, ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ, ಕೆಲವು ವ್ಯಾಯಾಮಗಳು.
ಈ ವ್ಯಾಯಾಮಗಳಿಂದ ಬಹಳಷ್ಟು ನೋವು ಕಡಿಮೆ ಆಗುತ್ತೆ. ಆಮೇಲೆ ಔಷಧಿಗಳಿರುತ್ತೆ. ಔಷಧಿಗಳು 2 ಥರದ ಔಷಧಿಗಳು, ಮಾತ್ರೆಗಳ ಮೂಲಕನೂ ಆಗ್ಬೋದು, ಇಂಜೆಕ್ಷನ್ ಮೂಲಕನೂ ಆಗ್ಬೋದು. ಕೆಲವು ಔಷಧಿಗಳು ಜಾಕ್ ಇನ್ಹಿಬಿಟರ್ಸ್ ಅಂತೀವಿ, ಕೆಲವು ಬಯೋಲಜಿಕ್ಸ್ ಅಂತೀವಿ, ಕೆಲವು ಸಲ್ಫಸಾಲಿಸಿನ್ ಅಂತೀವಿ. ಈ ಥರ ನಾನಾ ರೀತಿಯ ಔಷಧಿಗಳಿರುತ್ತೆ. ಆಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ಸು ಹೇಳಿರ್ತೀವಿ. ಅಂದರೆ ಧೂಮಪಾನ ಮಾಡೋರನ್ನ ಖಂಡಿತವಾಗ್ಲೂ ನಿಲ್ಲಿಸಿ ಅಂತಿರ್ತೀವಿ. ಆಮೇಲೆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀವಿ. ಆಮೇಲೆ ತುಂಬ ದಪ್ಪ ಇರೋರನ್ನ ವೆಯ್ಟ್ ಕಡಿಮೆ ಮಾಡೋಕ್ಕೂ ಹೇಳಿರ್ತೀವಿ. ಇದರಲ್ಲಿ ಎಲ್ಲ ಕೇಳಲಿಲ್ಲ ಅಂತ ಹೇಳಿದ್ರೆ 4ನೇ ಆಪ್ಷನ್ ಏನು ಅಂತ ಹೇಳಿದ್ರೆ ಆ ಜಾಯಿಂಟಿಗೆ ಇಂಜೆಕ್ಷನ್ಸ್ ಹಾಕ್ತಾರೆ. ಅದು ಲಾಸ್ಟ್. ಅಂದರೆ ಇದರಲ್ಲೆಲ್ಲ ಸರಿ ಹೋಗ್ತಿಲ್ಲ ಅಂತ ಹೇಳಿದ್ರೆ ಜಾಯಿಂಟಿಗೆ ಇಂಜೆಕ್ಷನ್ ಹಾಕೋದು ಒಂದು ವಿಧಾನ ಈ ನೋವನ್ನು ಕಡಿಮೆ ಮಾಡೋಕ್ಕೆ. ಈ ರೀತಿ ಬ್ಯಾಕ್ ಪೇಯ್ನಿಗೆ ಮುಖ್ಯವಾಗಿ 4 ಕಾರಣಗಳು. ಅದರಲ್ಲಿ ಜಾಯಿಂಟಿಂದ ಉಂಟಾಗೋ ಕಾರಣ ಒಂದು ಮುಖ್ಯವಾದ ಕಾರಣ. ನಿಮ್ಮ ರುಮಟಾಲಜಿಸ್ಟ್ ನಿಮಗೆ ಅದನ್ನ ಬಗೆಹರಿಸ್ಕೊಡ್ತಾರೆ.